ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವಾಗ ವಿಷಯ ಏನು ಅಂತ ನಿಮಗೆ ಗೊತ್ತಾಗಿದೆ. ನನ್ನ ಪುಟ್ಟಾಣಿ ನಿಮಗೆ ಹೇಳಿದಾಳೆ ಅಂತ. ಹೌದು ಫ್ರೆಂಡ್ಸ್, ನನ್ನ ಮಗಳೀಗ LKGಗೆ ಹೋಗುವಷ್ಟು ದೊಡ್ಡವಳಾಗಿದ್ದಾಳೆ. ಇವಳಿಗೆ ಈಗ 5 ವರ್ಷ ಆಗ್ತಾ ಬಂತು. ಅವಳನ್ನು LKGಗೆ ಈ ವರ್ಷ ಅಡ್ಮಿಷನ್ ಮಾಡಿದ್ದೇವೆ. ಅದರ ಪ್ರಿಪ್ರೇಷನಲ್ಲಿ ನಾವೀಗ ಇದ್ದೇವೆ. ಈಗಷ್ಟೇ ನಾನು ನನ್ನ ಹಸ್ಬೆಂಡ್ ಹೋಗಿ ಬುಕ್ಸ್ ತಗೊಂಡು ಬಂದಿದ್ದೇವೆ. ಈಗ ನಾವು ಇದಕ್ಕೆ ಬೈಂಡಿಂಗ್ ಹಾಕುವ. ಬೈಂಡ್ ಮಾಡಬೇಕೀಗ ಬುಕ್ಸಿಗೆ. ಇವಾಗ ನಾವು ಪುಸ್ತಕಕ್ಕೆಲ್ಲ ಬೈಂಡಿಂಗ್ ಹಾಕುವ. ಇಲ್ಲಿ ಮಂಗಳೂರಲ್ಲೆಲ್ಲ ಮೇ ಲಾಸ್ಟ್ ಆಗುವಾಗಲೇ ಶಾಲೆ ಶುರುವಾಗಿದೆ. ಇದು LKG ಎಲ್ಲ ಸ್ವಲ್ಪ ಲೇಟ್ ಶುರುವಾಗ್ತಾ ಉಂಟು. ಇವತ್ತು ತಾರೀಕು 13 ಸೋಮವಾರದಿಂದ ಶಾಲೆ. ಸೊ ಇವಳದೀಗ ಯೂನಿಫಾರ್ಮ್ ಮೆಜರ್ಮೆಂಟ್ಗೆ ಹೋಗಿದ್ವಿ. ಹಾಗೆ ಬುಕ್ಸ್ ಕೂಡ ಕೊಟ್ಟಿದ್ದಾರೆ. ಫೀಸ್ ಎಲ್ಲ ಕಟ್ಟಿ ಬಂದಿದ್ದೇವೆ. ಇವಾಗ ಬೈಂಡಿಂಗ್ ಹಾಕುದೊಂದು ಗಮ್ಮತ್ತು. ಕಾಲೇಜಲ್ಲಿ ಇರುವಾಗೆಲ್ಲ ಹಾಕಿದ್ದು ಅಭ್ಯಾಸ. ಇವಾಗ ಎಲ್ಲ ಅಭ್ಯಾಸ ಬಿಟ್ಟು ಹೋಗಿದ್ದಲ್ಲ. ಈಗ ನನ್ನ ಮಗಳದ್ದು ಜರ್ನಿ ಶುರು, ಈ ಶಾಲೆಯದ್ದೆಲ್ಲ ಜರ್ನಿ ಶುರು. ಇವಾಗ ಇದೆಲ್ಲ ಬೈಂಡ್ ಹಾಕುವಾಗ ನನ್ನ ಅಪ್ಪಂದೆಲ್ಲ ನೆನಪಾಗ್ತಾ ಉಂಟು. ನನಗೆ ಸಣ್ಣಕ್ಕಿರುವಾಗ ಶಾಲೆಗೆ ಹೋಗುವಾಗ ಅಪ್ಪ ಎಲ್ಲ ಬೈಂಡ್ ಹಾಕಿ ಕೊಡ್ತಾ ಇದ್ದದ್ದು. ಅವಾಗ ಎಲ್ಲ ಗೊತ್ತಲ್ಲ ನಿಮ್ಗೆ, ಕ್ಯಾಲೆಂಡರ್ ಇದ್ದೆಲ್ಲ ಬೈಂಡ್ ಎಲ್ಲ ಹಾಕ್ತಿದ್ದದ್ದು. ಇವಾಗ ನೋಡಿ, ಸಣ್ಣ ಮಕ್ಕಳಿಗೆ ಇನ್ನು LKG ಅಷ್ಟೇ, ಇನ್ನು ಸರಿಕಟ್ಟು ABCD ಆ ಈ ಎಲ್ಲ ಬರೀಲಿಕ್ಕೆ ಕಲಿಬೇಕಷ್ಟೇ. ಅವಾಗಲೇ ನೋಡಿ ಇಷ್ಟಿಷ್ಟು ಒಳ್ಳೆ ಬೈಂಡಿಂಗ್. ನಮ್ದೆಲ್ಲ ಕಾಲೇಜಿಗೆಲ್ಲ ಹೋಗುವಾಗ ಇಷ್ಟಿಷ್ಟು ಚಂದದ್ದು ಬೈಂಡ್ ಆಗ್ತಿದ್ದದ್ದು. ಇವಾಗ ಎಲ್ಲ ಸಣ್ಣ ಶಾಲೆಗೆ LKGಗೆ, ನಾನಂತೂ LKG UKG ಹೋಗ್ಲೇ ಇಲ್ಲ. ಡೈರೆಕ್ಟ್ ಅವಾಗ ಬಾಲವಾಡಿ ಅಂತ ಇತ್ತು, ಇವಾಗ ಅಂಗನವಾಡಿ ಆಗಿದೆ. ಬಾಲವಾಡಿ 5 ವರ್ಷಕ್ಕೆ ಬಾಲವಾಡಿಗೆ ಹೋದ್ದು. ಆಮೇಲೆ 6ನೇ ಕ್ಲಾಸಿಗೆ 1ನೇ ಕ್ಲಾಸಿಗೆ ಹೋದದ್ದು. ಇವಾಗ ಅಂಗನವಾಡಿ ಆಯ್ತು, LKG UKG ಮತ್ತೆ 1ನೇ ಕ್ಲಾಸ್. ಅದೆಲ್ಲ ನಿಮ್ಗೆ ಗೊತ್ತುಂಟು. ಇವಾಗೆಲ್ಲ ಎಲ್ಲ ಹೆಚ್ಚುವರಿ ಆಗಿದೆ, LKG UKG ಎಲ್ಲ. ನೀವೆಲ್ಲ ಹೇಗೆ ಬೈಂಡ್ ಮಾಡುದು ಫ್ರೆಂಡ್ಸ್? ಇಲ್ಲಿ ತೋರಿಸು. ಈ ರೀತಿ ಮಾಡಿ ಹೀಗೆ ಮಾಡ್ತೀರಾ, ಅಥವಾ ಈ ರೀತಿ ಮಾಡಿ ಹೀಗೆ ಮಾಡ್ತೀರಾ, ಈ ರೀತಿ ಹಾಕ್ತೀರಾ, ಹೇಗೆ ಮಾಡ್ತೀರಾ? ನಾನು ಹೀಗೆ ಮಾಡ್ತಾ ಇದ್ದೇನೆ, ಆಗ ಲಾಕ್ ಆಗ್ತದಲ್ವಾ. ಹೀಗೆ ಮಾಡಿ ಇಲ್ಲಿಗೊಂದು ಗಮ್ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1 2 ಬುಕ್ ಆಯ್ತು, 4 ಬುಕ್ ಆಯ್ತು ಫ್ರೆಂಡ್ಸ್. ಇದೊಂದು ಟೇಬಲ್ಗೆ ಅಂಟಿಸ್ತಿದ್ದು ಯಾವ್ದಾ ಲೇಬಲ್ ಅಂಟಿಸಿ ಆಯ್ತಲ್ಲ. ಇನ್ನು ಇದಕ್ಕೆ ಹೆಸರು ಬರಿಬೇಕು. ಹೋಗು ಬಾಬಾ, ಒಂದು ಪೆನ್ನು ತಕೊಂಡು ಬನ್ನಿ. ಶಾಲೆ ಶುರುವಾಗಿದೆ ಫ್ರೆಂಡ್ಸ್. 1 ವಾರ ಆಯಿತು ಶಾಲೆ ಶುರುವಾಗಿ. ನೀವು ನೋಡಿರಬಹುದು, ಓಪನಿಂಗ್ ವಿಡಿಯೋ ಹಾಕಿದ್ದೆ ನನ್ನ ಮಗಳ ಫಸ್ಟ್ ಡೇದು. ನೋಡಿದವರು ಪ್ಲೀಸ್ ನೋಡಿ. ಹಾಗೀಗ ಟೆಕ್ಸ್ಟ್ ಬುಕ್ಸ್ ಸಹ ಕೊಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ಬೈಂಡ್ ಹಾಕಬೇಕು ನಾವೀಗ. ಅದರಲ್ಲಿ ಫಸ್ಟ್ ಬುಕ್ ನೋಡಿ, ಟಿಪ್ ಟ್ಯಾಪ್ ಟಾಯ್ ಆಫ್ ಲಿಟ್ರಸಿ, ಎ ಫೌಂಡೇಶನಲ್ ಕೋರ್ಸ್ ಟು ಅರ್ಲಿ ಲರ್ನಿಂಗ್.
ಈ ಬುಕ್ಕಲ್ಲಿ ಒಟ್ಟು 7 ಟೆಕ್ಸ್ಟ್ ಬುಕ್ ಇದೆ. ಅದರಲ್ಲಿ ಒಂದನೇದು ನಾನೀಗ ತೋರಿಸ್ತಾ ಇದ್ದೇನೆ ನೋಡಿ, LKG ಸ್ಟೂಡೆಂಟ್ಸ್ನವರದ್ದು. ಇದರಲ್ಲಿ ಎಂತೆಲ್ಲ ಇದೆ ನೋಡಿ. ನೋಡಿ ಕರ್ವ್ಸು ಎಂತೆಲ್ಲ ಉಂಟು, ಜಿಗ್ಜ್ಯಾಗ್ ಲೈನ್ಸು, ಸ್ಲ್ಯಾಂಟಿಂಗ್ ಲೈನು ಎಲ್ಲ ಸಹ ಇದೆ. ಇದು ನಾನು ನಿಮಗೆ ತೋರಿಸ್ತಾ ಇರೋ ಫಸ್ಟ್ ಬುಕ್. ಇನ್ನು ನೆಕ್ಸ್ಟ್ ಬುಕ್ ಇದು ನೋಡಿ, ಆರ್ಟ್ ಕ್ರಾಫ್ಟ್. ಇದೆಲ್ಲ ಡ್ರಾಯಿಂಗ್ ಇದೆ, ಕಲರ್ಸ್ ಹಾಕೋದಿದೆ. ಮೇಕಿಂಗ್ ಎ ವಾಲ್ ಹ್ಯಾಂಗಿಂಗ್, ಆರ್ಟ್ ಇದೆ ಇದರಲ್ಲೆಲ್ಲ ನೋಡಿ. 2ನೇ ಬುಕ್ಕಲ್ಲಿ ಈ ರೀತಿಯಾದಂಥದ್ದು ಉಂಟು. ಇನ್ನು ನೆಕ್ಸ್ಟ್ ಬುಕ್ 3ನೇ ಬುಕ್ಕಲ್ಲಿ ನೋಡಿ, ನ್ಯೂಮರಸಿ ಬುಕ್. ಇದು ನಂಬರ್ಸ್ ಇದೆ, ನ್ಯೂಮರಸಿ ಅಂದರೆ ಮ್ಯಾಥ್ಸ್ ಟೈಪ್. ಇದಿದೆ. 3 ಬುಕ್ ಆಯಿತು. ಇನ್ನು 4ನೇ ಬುಕ್ಕು ಲರ್ನಿಂಗ್ ಮೆಟೀರಿಯಲ್, ಲಿಟರಸಿ ಲರ್ನಿಂಗ್ ಮೆಟೀರಿಯಲ್ ನೋಡಿ. ಇದೆಲ್ಲ ಸ್ಟಿಕ್ಕರ್ಸ್ ಮಕ್ಕಳಿಗೆ ಅಂಟಿಸಲಿಕ್ಕೆ. ಸ್ಮಾಲ್ ಲೆಟರ್, ಬಿಗ್ ಲೆಟರ್, ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ನೋಡಿ. ಈ ರೀತಿಯಾದಂಥ ಬುಕ್ಸ್ ಇದರಲ್ಲಿ. ನೆಕ್ಸ್ಟ್ 5th ಒನ್. ಇದು ಸಹ ಲರ್ನಿಂಗ್ ಮೆಟೀರಿಯಲ್ಲೇ. ಇದು ಲರ್ನಿಂಗ್ ಮೆಟೀರಿಯಲಲ್ಲಿ ಲಿಟ್ರಸಿ, ಇದು ಲರ್ನಿಂಗ್ ಮೆಟೀರಿಯಲಲ್ಲಿ ನ್ಯೂಮರಸಿ. ಅದರಲ್ಲಿ ಕೂಡ ಸ್ಟಿಕ್ಕರ್ಸ್ ಇದೆ. ಈ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಕಲಿಯುವಂಥದ್ದು ಸುಮಾರಿದೆ LKGಯಲ್ಲಿ. ಕಲರ್ಸ್ ಸುಮಾರಿದೆ. ನೆಕ್ಸ್ಟ್ 6th ಒನ್, ರೈಮ್ಸ್ ಆ್ಯಂಡ್ ಸ್ಟೋರೀಸ್. ಇದರಲ್ಲಿ ರೈಮ್ಸ್ ಇದೆ, ಸ್ಟೋರೀಸ್ ಇದೆ ನೋಡಿ. ಪೀಟರ್ ಪಂಪ್ಕಿನ್ ಈಟರ್, ಮ್ಯಾರಿ ಕ್ವೈಟ್ ಕಾಂಟ್ರಸಿ, ಲೇಜಿ ಮ್ಯಾರಿ, ಮಂಡೇಸ್ ಚೈಲ್ಡ್, ದ ಲಯನ್ ಆ್ಯಂಡ್ ದ ಯೂನಿಕಾರ್ನ್, ಬ್ರಷ್, ಟೂ ಲಿಟಲ್ ಡಿಕ್ಕಿ ಬರ್ಡ್ಸ್, ಲಿಟಲ್ ಜಾಕ್ ಹಾರ್ನರ್, ದ ಎಲಿಫೆಂಟ್ ಆ್ಯಂಡ್ ದ ಹ್ಯಾರ್, ಟೆಡ್ಡಿ ಬೇರ್. ಹೀಗೆ ಸುಮಾರು ರೈಮ್ಸ್ ಇದೆ ಮತ್ತು ಸ್ಟೋರೀಸ್ ಇದೆ. ಇದು ನೆಕ್ಸ್ಟ್ ಲಾಸ್ಟ್ ಒನ್ 7th ಒನ್. ಇದು ಕೂಡ ಲರ್ನಿಂಗ್ ಮೆಟೀರಿಯಲ್ಲೇ, ಜನರಲ್ ಅವೇರ್ನೆಸ್ ಬುಕ್. ಇದು ನೋಡಿ, ಸರ್ಟಿಫಿಕೇಟ್ ಪ್ರೆಸೆಂಟೆಡ್ ಟು. ಇದು ಕೂಡ ಸ್ಟಿಕ್ಕರ್ಸ್. ಇದರಲ್ಲಿ ಕಲರ್ಸ್ ಬಗ್ಗೆ ಇದೆ, ನಮ್ಮದು ಅಂಗಾಂಗಗಳ ಬಗ್ಗೆ ಇದೆ, ಕಣ್ಣು, ಮೂಗು, ಕಿವಿ, ಹಾಗೆ ನೋಡಿ.
ಇದರಲ್ಲಿ ಇನ್ನು ಕಾರ್ಡ್ಸ್ ಇದೆ. ಕಾರ್ಡ್ಸ್ ಅಂದರೆ ಇಸ್ಪಿಟ್ ಕಾರ್ಡ್ಸ್ ಅಲ್ಲ, ಇದು ಕಾರ್ಡ್ಸ್. ಇಲ್ಲಿ ನೀವು ನೋಡ್ಬೋದು ಹಿಂದಿಯೂ ಇದೆ, ಬಟ್ LKG ಇಲ್ಲಿ ಹಿಂದಿ ಹೇಳಿಕೊಡ್ತಾ ಇಲ್ಲ, ಕನ್ನಡ ಮತ್ತು ಇಂಗ್ಲೀಷ್ ಮಾತ್ರ. ಇಂಗ್ಲೀಷ್ ಮೀಡಿಯಮಲ್ಲಿ ಹೇಳಿಕೊಡ್ತಾ ಇರೋದು. ಎಲ್ಲ ನಂಬರ್ಸು ಮತ್ತು ಈ ರೀತಿ ವೆಜಿಟೇಬಲ್ಸ್ ಇದ್ದು ಆ್ಯನಿಮಲ್ಸ್ ಇದ್ದು ಎಲ್ಲ ಫೋಟೋ ಹಾಕಿದ್ದಾರೆ. ನೋಡಿ, ಮೋಟರ್ ಸೈಕಲ್ಲು, ಈ ರೀತಿ ಸುಮಾರು ಕಾರ್ಡ್ಸ್ ಇದೆ ಇದರಲ್ಲಿ. ನೋಡಿ, ಕಲರ್ಸು, ಪಕ್ಷಿಗಳದ್ದು ಇಂಥದ್ದೆಲ್ಲ ಇದೆ ಕಾರ್ಡ್ಸ್. ನಾನು ಯಾಕೆ ನಿಮ್ಗೆ ಇಷ್ಟು ಡೀಟೇಲ್ ಆಗಿ ತೋರಿಸ್ತಾ ಇದ್ದೇನೆ ಅಂದರೆ, ಕೆಲವರು ತಾತ್ಸಾರ ಮಾಡ್ತಾರೆ, ಗೌರ್ಮೆಂಟ್ ಶಾಲೆಗೆ ಹಾಕಿದೆ ನಿಮ್ಮ ಮಗಳನ್ನ ನಿಮ್ಮ ಮಗನ್ನ ಅಂತ. ಸೊ ನಂಗೆ ಯಾರೂ ಹೇಳಲಿಲ್ಲ, ಹಿಂದೆಯಿಂದ ಹೇಳಿದಾರ ಗೊತ್ತಿಲ್ಲ. ಯಾಕೆ ಅಂದರೆ ಇದೇ ಕಾರಣಕ್ಕೆ. ನೋಡಿ, ಗೌರ್ಮೆಂಟ್ ಶಾಲೆ ಇರಬಹುದು, ಅದನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿ ನಮ್ಮ ಅಡ್ಡೂರಿನ ಗೌರ್ಮೆಂಟ್ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಶುರುವಾಗಿದೆ. ಇಲ್ಲಿ ಸಹ ನೋಡಿ ಎಷ್ಟು ಚಂದ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂತ. ಇದು ನಾನು ನಿಮಗೆ ತೋರಿಸ್ತಾ ಇರೋದು ನನ್ನ ಮಗಳ ಫಸ್ಟ್ ಹೋಮ್ ವರ್ಕು. ಇವಾಗ ಸ್ಟ್ಯಾಂಡಿಂಗ್ ಲೈನ್ಸ್ ಎಲ್ಲ ಹೇಳಿಕೊಡ್ತಾ ಇದ್ದಾರೆ, ಕಲರ್ ಎಲ್ಲ ಕೊಡುವಂಥದ್ದು. ಪ್ರತಿನಿತ್ಯ ಒಂದೊಂದು ಹೋಮ್ವರ್ಕ್ ಕೊಟ್ಟು ಮಕ್ಕಳನ್ನು ಚಂದದಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ಸೊ ನಾನು ಹೇಳೋದೇನೆಂದರೆ, ಗೌರ್ಮೆಂಟ್ಗೆ ಕೂಡ ಮಕ್ಕಳನ್ನು ಹಾಕಿ ಗೌರ್ಮೆಂಟ್ ಶಾಲೆಯಲ್ಲಿ ಸಹ ಒಳ್ಳೆಯ ಎಜುಕೇಷನ್ ಕೊಡ್ತಾರೆ. ಪ್ರತಿಯೊಂದು ಗೌರ್ಮೆಂಟ್ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಶುರುವಾದರೆ ಎಷ್ಟೋ ಜನ ಬಡವರಿಗೆ ಅನುಕೂಲ ಆಗುತ್ತೆ. ಅವರ ಮಕ್ಕಳನ್ನು ಸಹ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸುವ ಆಸೆ ಇರುತ್ತೆ. ಅವರಿಗೆ ಸಹ ಬಡ ಮಕ್ಕಳನ್ನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಎಲ್ಲ ಪ್ರೈವೇಟಲ್ಲಿ ಮಾತ್ರ ಇಂಗ್ಲೀಷ್ ಮೀಡಿಯಂ ಇದೆ, ಗೌರ್ಮೆಂಟಲ್ಲಿ ಇಲ್ಲ. ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಸಹ ಇಂಗ್ಲೀಷ್ ಮೀಡಿಯಂ ಶುರುವಾಗಬೇಕು. ನಮ್ಮ ಊರವರ ಹೆಲ್ಪ್ನಿಂದ, ಅವರ ಸಹಕಾರದಿಂದ ನಮ್ಮ ಅಡ್ಡೂರು ಶಾಲೆಯಲ್ಲಿ ಸಹ ಆಂಗ್ಲ ಮಾಧ್ಯಮ ಶುರುವಾಗಿದೆ. ಹಾಗಾಗಿ ಈ ವಿಡಿಯೋ ನನ್ನ ಸಮಸ್ತ ಅಡ್ಡೂರಿನ ಜನತೆಗೆ ಅರ್ಪಿಸ್ತಾ ಇದ್ದೇನೆ. ತುಂಬ ಧನ್ಯವಾದಗಳು.